ಶ್ರೀ ಕ್ಷೇತ್ರ ಒಡೆನುಬೈಲು ಪದ್ಮಾವತಿ ಅಮ್ಮನವರ ಈ ಒಂದು ಪವಿತ್ರ ದೇವಸ್ಥಾನ ಇರುವುದು ಜೋಗದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಒಡೆನುಬೈಲು ಗ್ರಾಮದಲ್ಲಿ. ಈ ಒಂದು ದೇವಿಯು ಇಲ್ಲಿ ಬಂದು ನೆಲೆಸಿರುವ ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂತಹ ಕಥೆಯನ್ನ ನಿಮಗೆ ಹೇಳಲಿದ್ದೇನೆ. ಒಡೆನುಬೈಲು ಪದ್ಮಾವತಿ ಅಮ್ಮನವರು ಮೂಲತಃವಾಗಿ ಹೇಬೈಲು ಎಂಬ ಗ್ರಾಮದಲ್ಲಿ ನೆಲೆಸಿದ್ದಳು. ಈ ಒಂದು ಹೇಬೈಲು ಎಂಬುವ ಗ್ರಾಮ ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಜಲಾವೃತವಾಗಿ ಹೋಗುತ್ತದೆ. ಅಲ್ಲಿ ನೆಲೆಸಿರುವ ಅಷ್ಟು ಕುಟುಂಬವನ್ನ ಆಗಿನ ಸರ್ಕಾರ ಸ್ಥಳಾಂತರವನ್ನ ಮಾಡಲಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಪದ್ಮಾವತಿ ಅಮ್ಮನವರನ್ನ ಅಲ್ಲಿನ ಕುಟುಂಬ ಈ ಒಂದು ದೇವಿಯನ್ನ ಈ ಒಂದು ಒಡೆನುಬೈಲಿ ಗ್ರಾಮಕ್ಕೆ ತೆಗೆದುಕೊಂಡು ಬಂದು ನೆಲೆಸುತ್ತಾರೆ. ಆ ಒಂದು ಸ್ಥಳದಲ್ಲಿ ಇಟ್ಟು ದೇವಿಯನ್ನ ಪೂಜಿಸುತ್ತಾ ಅವರು ನಿತ್ಯ ಕಾಯಕದಲ್ಲಿ ತೊಡಗಿರುತ್ತಾರೆ. ಆ ಒಂದು ಜಾಗದಲ್ಲಿ ಇಟ್ಟಿರ್ತಕ್ಕಂತಹ ಈ ಒಂದು ಅಮ್ಮನವರ ಮೂರ್ತಿಯ ಕೆಳಗೆ ಹುತ್ತವು ಬೆಳೆಯಲು ಪ್ರಾರಂಭವಾಗುತ್ತದೆ. ಹುತ್ತವು ದೇವಿಯನ್ನ ಎತ್ತಿಕೊಂಡು ಮೇಲಕ್ಕೆ ಬೆಳೆಯುತ್ತಾ ಹೋಗುತ್ತದೆ. ಹೀಗೆ ಅಲ್ಲಿ ಆ ದೇವಿಯ ಇರುವಿಕೆಯನ್ನ, ದೇವಿಯ ಒಂದು ಶಕ್ತಿಯನ್ನ ಸಾಬೀತುಪಡಿಸತಕ್ಕಂತಹ ಆ ಒಂದು ಕಾರ್ಯವು ನಡೆಯುತ್ತದೆ. ಈ ಒಂದು ದೇವಿಯು ತಾನು ಇರುವಿಕೆಯನ್ನ ಈ ಹುತ್ತ ಬೆಳವಣಿಗೆಯ ಮೂಲಕ ಅಲ್ಲಿನ ಜನರಿಗೆ ತಿಳಿಸುತ್ತಾಳೆ. ಹಾಗೆ ಅಲ್ಲಿರ್ತಕ್ಕಂತಹ ಈ ಒಂದು ದೇವಿಯನ್ನ ಆರಾಧನೆ ಮಾಡುತ್ತಾ ಪೂಜಿಸುತ್ತಾ ಬಂದಿರುವ ಈ ಒಂದು ಕುಟುಂಬ ಈ ದೇವಿಯನ್ನ ಆರಾಧಿಸುತ್ತಾ ಬರುತ್ತಾರೆ. ಈ ದೇವಿಯ ಶಕ್ತಿಯನ್ನ ತಿಳಿದಿರ್ತಕ್ಕಂತಹ ಸಾವಿರಾರು ಭಕ್ತರು ಈ ಒಂದು ದೇವಾಲಯಕ್ಕೆ ಬರುತ್ತಾ ತಮ್ಮ ಕಷ್ಟಗಳನ್ನ, ತಮ್ಮ ಕೋರಿಕೆಗಳನ್ನ ಈ ಒಂದು ದೇವಿಯ ಹತ್ತಿರ ಬೇಡಿಕೊಂಡು ಬರುತ್ತಾರೆ. ಹಾಗೆ ಬೇಡಿಕೊಂಡು ಬಂದಿರತಕ್ಕಂತಹ ಎಲ್ಲ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ. ಈ ಒಂದು ಶಕ್ತಿಯ ದೇವಿಯನ್ನ ದರ್ಶನದಿಂದ ತಮ್ಮ ಕಷ್ಟಗಳು ಪರಿಹಾರವಾಗಿರ್ತಕ್ಕಂತಹ ಸುದ್ದಿಯು ದಿನದಿಂದ ದಿನಕ್ಕೆ ಇದು ಜನರ ಬಾಯಿಂದ ಬಾಯಿಗೆ ಹರಡುತ್ತಾ ಹೋಗುತ್ತದೆ. ಒಂದು ದೇವಿಯ ಶಕ್ತಿಯನ್ನ ಕಂಡಿರ್ತಕ್ಕಂತಹ ಜನರು ಇಲ್ಲಿಗೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ನೂರಾರು ಭಕ್ತರು ಇಲ್ಲಿ ಬಂದು ದೇವಿಯ ಹತ್ತಿರ ತಮ್ಮ ಕೋರಿಕೆಗಳನ್ನ ಬೇಡಿಕೊಂಡು ಹೋಗುತ್ತಾರೆ. ಅವರ ಕೋರಿಕೆಗಳು ಕೂಡ ನೆರವೇರುತ್ತವೆ. ಇಂತಹ ಈ ಒಂದು ದೇವಿಯ ಈ ಒಂದು ಮೂಲ ಸ್ಥಾನವು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಇದೇ ಒಂದು ಜಾಗದಲ್ಲಿ ದೇವಿಯ ಮೂರ್ತಿಯನ್ನ ತಂದು ಇಲ್ಲಿ ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜೆಯನ್ನ ಮಾಡುತ್ತಾ ಹೋಗುತ್ತಾರೆ. ಇಲ್ಲಿ ಬೆಳೆದಿರ್ತಕ್ಕಂತಹ ಹುತ್ತವನ್ನು ನೀವು ಕೂಡ ಇಂದಿಗೂ ಕಾಣಬಹುದಾಗಿದೆ. ಈ ಒಂದು ದೇವಿಗೆ ಚತುರ್ಮುಖಗಳಿದ್ದು 4 ದಿಕ್ಕಿಗೂ 4 ಮುಖಗಳನ್ನ ಈ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಿಯ ದಿವ್ಯ ದರ್ಶನ ಮಾತ್ರದಿಂದಲೇ ನಿಮ್ಮೆಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ. ಅಂತಹ ಒಂದು ಶಕ್ತಿಯನ್ನ ಈ ದೇವಿಯು ಒಳಗೊಂಡಿದ್ದು, ಈ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟಲ್ಲಿ ನಿಮ್ಮ ಒಂದು ಕಷ್ಟಗಳು ಕೂಡ ಪರಿಹಾರವಾಗುತ್ತವೆ. ಈ ದೇವಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಬಳೆಗಳು. ಈ ಒಂದು ದೇವಿಗೆ ಬಳೆಯನ್ನ ನೀವು ಅರ್ಪಣೆ ಮಾಡಿದರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ನೆರವೇರುತ್ತವೆ. ಆದ್ದರಿಂದಲೇ ಈ ದೇವಿಗೆ ಬಳೆ ಪದ್ಮಾವತಿ ಅಮ್ಮನವರು ಎಂದು ಪ್ರಸಿದ್ಧವಾಗಿದೆ. ಈ ಒಂದು ದೇವಿಯ ಮೂರ್ತಿಯು ಅತ್ಯಂತ ಸುಂದರವಾಗಿದ್ದು, ಈ ದೇವಿಯ ಹಿಂದುಗಡೆ ನೀವು ಹುತ್ತವನ್ನ ಇಂದಿಗೂ ಕೂಡ ಕಾಣಬಹುದಾಗಿದೆ. ಈ ದೇವಿಯ ಹತ್ತಿರ ರಾಶಿ ರಾಶಿ ಬಳೆಗಳನ್ನ ನೀವು ನೋಡಿಕೊಂಡು ಬರಬಹುದಾಗಿದೆ. ಇಲ್ಲಿಗೆ ಬರುವ ಭಕ್ತರು ದೇವಿಯಲ್ಲಿ 108, 1008, 5008, 10,008 ಬಳೆಗಳ ಒಂದು ಹರಕೆಯನ್ನ ಹೊತ್ತುಕೊಂಡು ಬರುತ್ತಾರೆ. ತಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ಈ ದೇವಿಗೆ ಹೋಗಿ ತಾವು ಹರಕೆಯನ್ನ ಹೊತ್ತಿರ್ತಕ್ಕಂತಹ ಅಷ್ಟು ಬಳೆಗಳನ್ನ ಈ ಒಂದು ದೇವಿಗೆ ಅರ್ಪಣೆ ಮಾಡಿ ಬರುತ್ತಾರೆ. ಅಂತಹ ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಈ ದೇವಿಯ ಪವಾಡ ಇಂದಿಗೂ ಅಚ್ಚರಿಯನ್ನ ಉಂಟು ಮಾಡುತ್ತದೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನ ಹೊಂದಿರುವ ಈ ಒಂದು ಜಾಗವು ಜೋಗದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಡೆನುಬೈಲು ಗ್ರಾಮದಲ್ಲಿ ನೆಲೆಸಿದೆ. ಇಲ್ಲಿಗೆ ನಿತ್ಯ ನೂರಾರು ಭಕ್ತರು ಮದುವೆ, ಸಂತಾನ ಭಾಗ್ಯ, ನಿರುದ್ಯೋಗ, ವ್ಯಾಪಾರ, ಇತರೆ ಎಲ್ಲ ಸಮಸ್ಯೆಗಳನ್ನ ಈ ದೇವಿಯ ಮುಂದೆ ಇಟ್ಟು ತಮ್ಮ ಕೋರಿಕೆಗಳನ್ನ ನೆರವೇರಿಸುವಂತೆ ಈ ಒಂದು ದೇವಿಯಲ್ಲಿ ಬೇಡಿಕೊಂಡು ಬರುತ್ತಾರೆ. ಅಂತಹ ಒಂದು ಕೋರಿಕೆಗಳು, ಅವರ ಒಂದು ಹರಕೆಗಳು ಈಡೇರಿದ ನಂತರ ಆ ತಾಯಿಗೆ ತಾವು ಬೇಡಿಕೊಂಡಷ್ಟು ಬಳೆಗಳನ್ನ ಅರ್ಪಿಸಿ ಬಂದರೆ ಸಾಕು, ತಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ.
ಇದೊಂದು ಪವಿತ್ರವಾಗಿರ್ತಕ್ಕಂತಹ ಮತ್ತು ಪುರಾತನವಾಗಿರ್ತಕ್ಕಂತಹ ಮತ್ತು ಉದ್ಭವವಾಗಿರ್ತಕ್ಕಂತಹ ಹುತ್ತವನ್ನ ಒಳಗೊಂಡಿರ್ತಕ್ಕಂತಹ ಈ ಒಂದು ಪದ್ಮಾವತಿ ಅಮ್ಮನವರ ದೇವಸ್ಥಾನ ತುಂಬಾ ಪವಿತ್ರವಾಗಿದ್ದು ಮತ್ತು ಶಕ್ತಿಶಾಲಿಯಾಗಿರ್ತಕ್ಕಂತಹ ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ನೀವು ಒಮ್ಮೆಯಾದರೂ ಭೇಟಿ ಕೊಟ್ಟು ಬರಬಹುದಾಗಿದೆ.